ಮತ್ತೊಂದು ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಟ್ರೈಸೈಕಲ್ ಅನ್ನು ಎಲೆಕ್ಟ್ರಿಕಲ್ ಟ್ರೈಸೈಕಲ್ ಆಗಿ ಕನ್ವರ್ಟ್ ಹೇಗೆ ಮಾಡಬಹುದು ಅಂತ ನೋಡೋಣ. ಓಕೆ, ಸೊ ನೀವು ಅಂತ ಇರ್ಬೋದು, ಏನಪ್ಪ ಇದು ಮತ್ತೊಂದು ವಿಡಿಯೋ ಮಾಡಿದ್ದಾರೆ, ಆಲ್ರೆಡಿ ಟ್ರೈಸೈಕಲ್ ಅನ್ನ ಎಲೆಕ್ಟ್ರಿಕ್ ಟ್ರೈಸೈಕಲ್ ಕನ್ವರ್ಟ್ ಮಾಡಿದ ವಿಡಿಯೋ ಇದೆ. ಆದ್ರೆ ಈ ವಿಡಿಯೋದಲ್ಲಿ ನಾವು ಬೇರೆ ಕಿಟ್ ಅನ್ನ, ಅಂದ್ರೆ ಒಂದು ಹೈಯರ್ ವರ್ಷನ್ ಅಥವಾ ಹೈ ಕೆಪಾಸಿಟಿ ಇರುವ ಎಲೆಕ್ಟ್ರಿಕ್ ಕಿಟ್ ಅನ್ನ ಹೇಗೆ ನಾವು ಮತ್ತೊಂದು ಟ್ರೈಸೈಕಲ್ಗೆ ಕುಣಿಸಬಹುದು. ಈ ಟ್ರೈಸೈಕಲ್ ಬೇರೆ ಇದೆ, ಮೊದಲನೇ ವಿಡಿಯೋದಲ್ಲಿ ಯೂಸ್ ಮಾಡಿದಂತ ಟ್ರೈಸೈಕಲ್ ಬೇರೆ ಇದೆ, ಮತ್ತು ಅದರಲ್ಲಿ ಯೂಸ್ ಮಾಡಿದಂತ ಕಿಟ್ ಬೇರೆ ಇದೆ, ಇದರಲ್ಲಿ ಯೂಸ್ ಮಾಡಿದಂತ ಕಿಟ್ ಬೇರೆ ಇದೆ. ಇದನ್ನ ನಾವು 3 ರಿಂದ 4 ಸ್ಟೆಪ್ಗಳಾಗಿ ನೋಡೋಣ. ಅಂದ್ರೆ ಅದಕ್ಕೆ ಬೇಕಾದ ಸಾಮಗ್ರಿಗಳು, ಕಂಟ್ರೋಲರ್ಸ್ ಡೀಟೇಲ್ಸ್ ಮತ್ತು ಎಲೆಕ್ಟ್ರಿಕಲ್ ಟ್ರೈಸೈಕಲ್ ಅಸೆಂಬ್ಲಿ ಮಾಡುವಂತ ದೆನ್ ವೈರಿಂಗ್ ಕನೆಕ್ಷನ್. ಇದೆ ಹೇಳಿದಾಗೆ ಇದರಲ್ಲಿ ನಾವು ಹೈಯರ್ ಕೆಪಾಸಿಟಿ ಮೋಟಾರ್ ಕಿಟ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಹಾಗಾದ್ರೆ ಇದಕ್ಕೆ ಬೇಕಾದ ಸಾಮಗ್ರಿಗಳೇನು? ಟ್ರೈಸೈಕಲ್ ಬೇಕು, ಎಲೆಕ್ಟ್ರಿಕಲ್ ಕನ್ವರ್ಷನ್ ಕಿಟ್ ಬೇಕು. ಸೊ ಈ ಎಲೆಕ್ಟ್ರಿಕಲ್ ಕನ್ವರ್ಷನ್ ಕಿಟ್ ಈ ರೀತಿಯಾಗಿದೆ, ಅಂದ್ರೆ 48 ವೋಲ್ಟ್ BLDC ಮೋಟಾರ್ ವಿತ್ 750 ವ್ಯಾಟ್. ಸೊ ನೀವು ನೋಡಬಹುದು, ಮುಂಚಿತವಾಗಿ 250 ವ್ಯಾಟ್ ಇತ್ತು, ಇದು 750 ವ್ಯಾಟ್ ಮೋಟಾರ್ ಇದೆ, ಮತ್ತು ಇದರ ಕೆಪಾಸಿಟಿ 500 kg ಕೆಪಾಸಿಟಿ ಕ್ಯಾರಿ ಮಾಡೋ ಸ್ಪೆಸಿಫಿಕೇಶನ್ ಹೊಂದಿದೆ. ಓಕೆ, ಮತ್ತು 48 ವೋಲ್ಟ್ ಡಿಸಿ ಬ್ಯಾಟರಿ ಬೇಕು, 48 ವೋಲ್ಟ್ 750 ವ್ಯಾಟ್ ಮೋಟರ್ ಕಂಟ್ರೋಲರ್ ಬೇಕು, ಫ್ರೀ ವೀಲ್ ವಿತ್ ಚೈನ್, ABS ಬ್ರೇಕ್ ಲಿವರ್, ಕಿವಿ ಸ್ವಿಚ್, ಥ್ರೋಟಲ್ ಸೆಟ್, ಹಾರ್ನ್, ಹೆಡ್ ಲೈಟ್, ನಟ್ ಬೋಲ್ಟ್ಸ್ ಅಂಡ್ ವೈರ್ಸ್. ಸೊ ಈಗ ನಾವು ಅದರ ಕಂಟ್ರೋಲರ್ ಡೀಟೇಲ್ ನೋಡೋಣ. ಸೊ ನೀವು ನೋಡಬಹುದು ಇಲ್ಲಿ ಮೋಟಾರ್ ಪೇಜ್ ಕನೆಕ್ಷನ್. ಸೊ ಪ್ರಿವಿಯಸ್ ಆಗಿ ನಾವು ನೋಡಿದ್ವಿ, 2 ವೈರ್ ಇತ್ತು, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಆದ್ರೆ ಇಲ್ಲಿ ಈ ಮೋಟಾರ್ಗೆ 3 ವೈರ್ಸ್ ಇವೆ, ಅಂದ್ರೆ 3 ಪೇಜ್ ವೈರ್ಸ್ ಇದೆ. ಅಂದ್ರೆ ಇದು DC ಮೋಟಾರ್ ವಿತ್ 3 ಪೇಜ್ ವೈರ್ ಕನೆಕ್ಷನ್ ಇರುತ್ತೆ. ಓಕೆ, ಅದನ್ನು ನೀವು ಕೆಳಗಡೆ ನೋಡಬಹುದು. ಅಸಿಸ್ಟ್ ಕನೆಕ್ಟರ್ ಇದೆ, ದೆನ್ ರಿವರ್ಸ್ ಕನೆಕ್ಟರ್ ಇದೆ, ಇನ್ನು ಬ್ಯಾಟರಿ ಚಾರ್ಜರ್ ಕನೆಕ್ಷನ್, ರೆಡ್ ಅಂಡ್ ಬ್ಲಾಕ್ ignition key, self cruise, hall sensor connector, speed motor connector, brake lever connector, acceleration or throttle connector. Okay, so ನೀವು ಈ ಕಂಟ್ರೋಲರ್ ಒಳಗೆ ಸೊ ಡಿಫ್ರೆಂಟ್ ಅಂದ್ರೆ ಬೇರೆ ಬೇರೆ ಕನೆಕ್ಟರ್ಸ್ ಅನ್ನ ನೋಡ್ತಾ ಇದ್ದೀರಿ. ಮೊದಲನೇದಾಗಿ ಮೋಟರ್ ಕನೆಕ್ಟರ್. ಇಲ್ಲಿ ಮೋಟರ್ ಕನೆಕ್ಟರ್ 2 ವೈರ್ ಬದಲಿ 3 ವೈರ್ಸ್ ಇದೆ, ಅಂದ್ರೆ ಪೇಜ್ ಕನೆಕ್ಟರ್ಸ್. 3 ವೈರ್ಸ್ ಇದೆ ಇಲ್ಲಿ ನೀವು ನೋಡಬಹುದು. ದೆನ್ ಸೆಲ್ಫ್ ಕ್ರೂಸ್, ಹಾಲ್ ಸೆನ್ಸರ್ ಅಂಡ್ ಸ್ಪೀಡ್ ಮೋಟಾರ್ ಕಂಟ್ರೋಲ್ ಕನೆಕ್ಟರ್ಸ್, ದೆನ್ ರಿವರ್ಸ್ ಕನೆಕ್ಟರ್. ಹೌದಾ? ಸೊ ಅಸಿಸ್ಟ್. ಸೊ ಅಸಿಸ್ಟ್ ಅಂದ್ರೆ ಇದು ಪ್ಯಾಸೆಂಜರ್ ಅಸಿಸ್ಟ್, ಅಂದ್ರೆ ಅಲ್ಲಿ ಹೇಗೆ ಇಂಡಿಕೇಟರ್ ಇರುತ್ತಲ್ಲ, ಬ್ರೇಕ್ ಇಂಡಿಕೇಟರ್. ಸೊ ಇದು ಅಸಿಸ್ಟ್ ಕನೆಕ್ಟರ್ ಇದೆ. ಸೊ ಇದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ, ಸೊ ಅದನ್ನ ನೀವು ಕನೆಕ್ಟ್ ಮಾಡ್ಕೋಬಹುದು. ದೆನ್ ರಿವರ್ಸ್ ಕನೆಕ್ಟರ್. ಸೊ ಇಲ್ಲಿ ರಿವರ್ಸ್ ಕನೆಕ್ಟರ್ ಇದೆ. ಈ ರಿವರ್ಸ್ ಕನೆಕ್ಟರ್ ಅಂದ್ರೆ ನಿಮಗೆ ಫಾರ್ವರ್ಡ್ ಡೈರೆಕ್ಷನ್ ರನ್ ಮಾಡೋಕ್ಕೂ ಮತ್ತು ರಿವರ್ಸ್ ಡೈರೆಕ್ಷನ್ ರನ್ ಮಾಡೋಕ್ಕೂ ನಿಮಗೆ ಈ ಕನೆಕ್ಟರ್ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಾವು ಒಂದು ಸ್ವಿಚ್, ಅಂದ್ರೆ ಇಲ್ಲಿ ಒಂದು ಬಟನ್, ಟಾಗಲ್ ಸ್ವಿಚ್ ಅಥವಾ ಬಟನ್ ಅನ್ನು ಕುಣಿಸ್ಕೊಂಡು ಫಾರ್ವರ್ಡ್ ರಿವರ್ಸ್ ಮೋಟರ್ ರನ್ ಮಾಡಕ್ಕೆ ಯೂಸ್ ಮಾಡಬಹುದು. ಸ್ಪೀಡ್ ಮೀಟರ್ ಕನೆಕ್ಟರ್. ಸ್ಪೀಡ್ ಮೀಟರ್ ಕನೆಕ್ಟರ್ ನಾವು ಮೋಟರ್ ಸ್ಪೀಡ್ ಮತ್ತು ವೆಹಿಕಲ್ ಸ್ಪೀಡ್ ಅನ್ನು ತಿಳಿದುಕೊಳ್ಳಕ್ಕೆ ಯೂಸ್ ಮಾಡಬಹುದು. ಇದನ್ನ ನಾವು ಡಿಜಿಟಲ್ ಓಡೋಮೀಟರ್ ಅಂದ್ರೆ ಡಿಜಿಟಲ್ ಸ್ಪೀಡ್ ಮೀಟರ್ ಗೆ ಕನೆಕ್ಟ್ ಮಾಡೋದ್ರಿಂದ ನಮಗೆ ಮೋಟರ್ ಯಾವ ಸ್ಪೀಡ್ ದಲ್ಲಿ ಇದೆ ಅಥವಾ ವೆಹಿಕಲ್ ಯಾವ ಸ್ಪೀಡ್ ದಲ್ಲಿ ಇದೆ ಅಂತ ತಿಳಿಯುತ್ತೆ. ಓಕೆ, ಹಾಲ್ ಸೆನ್ಸರ್. ಈ ಹಾಲ್ ಸೆನ್ಸರ್ ಏನಪ್ಪಾ ಅಂದ್ರೆ ನೀವು ನೋಡಬಹುದು, ಇಲ್ಲಿ ಮೋಟರ್ 3 ಪೇಜ್ ಕನೆಕ್ಷನ್ ಇದೆ. ಸೊ ಮೋಟರ್ 3 ಪೇಜ್ ಕನೆಕ್ಷನ್ ಮತ್ತು ಹಾಲ್ ಸೆನ್ಸರ್ ಕಂಬೈನ್ಡ್ ಆಗಿ ಮೋಟರ್
ರೈಟ್ಲಿ ರೊಟೇಟ್ ಆಗೋಕ್ಕೆ, ಸ್ಮೂತ್ಲಿ ರೊಟೇಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಹಾಲ್ ಸೆನ್ಸರ್ ಇಂದ ನಾವು ಮೋಟರ್ ಎಷ್ಟು ಸ್ಪೀಡ್ ಆಗಿ ಅಂದ್ರೆ ಎಷ್ಟು ರೊಟೇಷನ್ ಮಾಡುತ್ತೆ ಅಂತ ತಿಳಿಬಹುದು. ಓಕೆ, ಅದಕ್ಕೆ ಇದು ಹಾಲ್ ಸೆನ್ಸರ್ ಉಪಯೋಗ ಆಗುತ್ತೆ. ದೆನ್ ಸೆಲ್ಫ್ ಕ್ರೂಸ್. ಸೊ ಇದು ಸೆಲ್ಫ್ ಕ್ರೂಸ್ ಕನೆಕ್ಟರ್ ಏನಪ್ಪಾ ಅಂದ್ರೆ, ಸೆಲ್ಫ್ ಅಂದ್ರೆ ತನ್ನಿಂದ ತಾನೇ ಕ್ರೂಸ್ ಆಗೋದು ಅಂದ್ರೆ ಎಕ್ಸಲರೇಟ್ ಆಗೋದು. ಸೊ ಈ ಎರಡು ಬ್ಲಾಕ್ ಕನೆಕ್ಟರ್ ಒಂದಕ್ಕೊಂದು ಕನೆಕ್ಟ್ ಮಾಡಿದ್ರೆ ಮೋಟರ್ ತನ್ನಿಂದ ತಾನೇ ತನ್ನ ಹೈಯೆಸ್ಟ್ ಸ್ಪೀಡ್ಗೆ ಅಂದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ಗೆ ರೊಟೇಟ್ ಆಗುತ್ತೆ. ಅಂದ್ರೆ ನೀವು ಎಷ್ಟು ಕರೆಂಟ್ ಸಪ್ಲೈ ಆಗುತ್ತೆ ಈ ಕನೆಕ್ಟರ್ ಇಂದ, ಇದು ನಾವು ಹೇಗೆ ರೇಸ್ ಮಾಡ್ತೀವಲ್ಲ, ಥ್ರೋಟಲ್ ಹಿಡಿತೀವಿ, ನಾವು ಹೈ ಥ್ರೋಟಲ್ ಎಷ್ಟು ಹಿಡಿತೀವಲ್ಲ ಅಷ್ಟು ಮೋಟರ್ ಅದರ ಸ್ಪೀಡ್ಗೆ ರನ್ ಆಗುತ್ತೆ. ಸೊ ಇದಕ್ಕೆ ನೀವು ಈ ಎರಡು ವೈರ್ ಇನ್ ಬಿಟ್ವೀನ್, ಸೊ ನಿಮ್ಗೆ ಎಷ್ಟು ಸ್ಪೀಡ್ ಆಗಿ ಮೋಟರ್ ರನ್ ಆಗಬೇಕು ಅಂದ್ರೆ ಕಾನ್ಸ್ಟೆಂಟ್ ಸ್ಪೀಡ್ ಒಳಗೆ ನಾವು ಹೇಳ್ತೀವಿ ಕ್ರೂಸ್ ಕಂಟ್ರೋಲ್ ಇರುತ್ತಲ್ಲ, ಅದು ಹೆಲ್ಪ್ ಆಗುತ್ತೆ. ಇಲ್ಲಿ ಎಷ್ಟು ಸ್ಪೀಡ್ ಆಗಿ ರನ್ ಮಾಡ್ಬೇಕಂತಿರಲ್ಲ, ಅದಕ್ಕೊಂದು ಕಾನ್ಸ್ಟೆಂಟ್ ಇಟ್ಬಿಟ್ರೆ ಆಟೋಮೆಟಿಕ್ ಆಗಿ ಅದು ಆ ಲೆವೆಲ್ಗೆ ರನ್ ಆಗಿ ಕಂಟಿನ್ಯೂ ಆಗಿ ಅದೇ ಲೆವೆಲ್ ಒಳಗೆ ಮೋಟರ್ ರನ್ ಆಗುತ್ತೆ. ಸೊ ಅದಕ್ಕಿದು ಸೆಲ್ಫ್ ಕ್ರೂಸ್ ಕನೆಕ್ಟರ್ ಅಂತ ಹೇಳ್ತೀವಿ. ಓಕೆ, ನಾವು ನೋಡೋಣ ಟ್ರೈಸೈಕಲ್ ಅಸೆಂಬ್ಲಿಯನ್ನು ಹೇಗೆ ಮಾಡೋದಂತ. ಓಕೆ, ಟ್ರೈಸೈಕಲ್ ಅಸೆಂಬ್ಲಿ ಮತ್ತು ವೈರಿಂಗ್ ಕನೆಕ್ಷನ್. ಓಕೆ, ಇದು ಟ್ರೈಸೈಕಲ್, ಇದು ಕಸ್ಟಮೈಸ್ಡ್ ಟ್ರೈಸೈಕಲ್ ಇದೆ. ನೀವು ನೋಡಬಹುದು ಹಿಂದ್ಗಡೆ ವೀಲ್ಸ್ ಬೇರೆ ಇದೆ, ಮುಂದ್ಗಡೆ ವೀಲ್ಸ್ ಬೇರೆ ಇದೆ. ಸೊ ಇದಕ್ಕೆ ನಾವು 48 ವೋಲ್ಟ್ 750 ವ್ಯಾಟ್ ಮೋಟರ್ ಕಿಟ್ ಅನ್ನು ಇದಕ್ಕೆ ಕುಣಿಸಿದೀವಿ. ಓಕೆ, ಸೊ ಈಗಿದು ಅಸೆಂಬ್ಲಿ ಮಾಡಿದ್ದು ಸೈಕಲ್ ಇದೆ. ಸೊ ನೋಡೋಣ ಹೇಗೆ ಅಸೆಂಬ್ಲಿ ಮಾಡಿದೀವಿ ಅಂತ. ಓಕೆ, ನೋಡಬಹುದು. ಸೊ ಇದು MCB ಇದೆ, ಬ್ಯಾಟ್ರಿಯಿಂದ ಮೋಟರ್ಗೆ ಪವರ್ ಸಪ್ಲೈ ಅಂದ್ರೆ ಕಂಟ್ರೋಲರ್ಗೆ ಪವರ್ ಸಪ್ಲೈ ಆಗೋದು. ಸೊ ಈ ಬಾಕ್ಸ್ ನಲ್ಲಿ ನಾವು ಎಂಟೈರ್ ಮೋಟರು, ಕಂಟ್ರೋಲರು, ವೈರಿಂಗ್ ಕನೆಕ್ಷನ್ಸ್ ಅನ್ನು ಮಾಡಿದೀವಿ. ಓಕೆ, ಸೊ ನೋಡಿ ಇಲ್ಲಿ ಮೋಟಾರ್, ಕಂಟ್ರೋಲರ್ ಮತ್ತು ಬ್ಯಾಟ್ರಿ ಇವೆಲ್ಲವನ್ನು ಒಂದೇ ಬಾಕ್ಸ್ ಒಳಗೆ ಫಿಟ್ ಮಾಡಲಾಗಿದೆ. ಸೊ ನೀವು ನೋಡ್ಬೋದು ಇಲ್ಲಿ ಮೋಟಾರ್ ಪ್ರಾಪರ್ ಆಗಿ ಫೀಲ್ ಬಾರ್ ಸೆಂಟರ್ ಆಗಿ ಕುಣಿಸಲಾಗಿದೆ. ಪ್ರಾಪರ್ ಚೈನ್ ಪೊಸಿಷನ್ ಮಾಡಿ ಮೋಟರನ್ನು ಕುಣಿಸ್ಬೇಕು. ಇಲ್ಲಿ ಬ್ಯಾಟ್ರಿ ಕನೆಕ್ಷನ್ ಕಂಟ್ರೋಲರ್ಗೆ ಥ್ರೂ MCB ಮಾಡಲಾಗಿದೆ. ಅಂದರೆ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿ ಅಥವಾ ಓವರ್ಲೋಡ್ ಆದ್ರೂ ಪ್ರೊಟೆಕ್ಷನ್ ಇರುತ್ತೆ. ಈ ಎಲ್ಲ ವೈರಿಂಗ್ ಕನೆಕ್ಷನ್ ಏನು ಕಂಟ್ರೋಲರ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅದೇ ರೀತಿ ಮಾಡಲಾಗಿದೆ. ಮತ್ತು ಒನ್ಸ್ ವೈರಿಂಗ್ ಕನೆಕ್ಷನ್ ಆದಮೇಲೆ ಯಾವ ಕನೆಕ್ಟರ್ಸ್ ಲೂಸ್ ಆಗಲ್ದಂಗೆ ಪ್ರಾಪರ್ ಆಗಿ ಟೈಟನ್ ಮಾಡಿ ಫಿಟ್ ಮಾಡಬೇಕು. ಓಕೆ, ಸೊ ನೀವು ಈಗ ನೋಡ್ಬೋದು ಬಾರ್ಗೆ, ಅದು ವೀಲ್ ಬಾರ್ಗೆ ಪ್ರಾಪರ್ ಆಗಿ ವೀಲನ್ನು ವೆಲ್ಡ್ ಮಾಡಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಮೋಟರ್ ವೀಲು ಇದೆ ಮತ್ತು ಪ್ರೀ ವೀಲು ಇದೆ. ಸೊ ನೀವು ಪೆಡಲ್ ಥ್ರೂನು ರನ್ ಮಾಡ್ಬೋದು, ಮೋಟರ್ ಥ್ರೂನು ರನ್ ಮಾಡ್ಬೋದು. ಓಕೆ, ಹೀಗೆ ಪ್ರಾಪರ್ ಆಗಿ ಫಿಟ್ ಮಾಡಬೇಕು. ಈಗ ನೀವು ಇಲ್ಲಿ ನೋಡ್ಬೋದು ಎಲ್ಲ ವೈರಿಂಗ್ ಕನೆಕ್ಷನ್ಸ್ ಪ್ರಾಪರ್ ಆಗಿ ಟೈಟನ್ ಮಾಡಿ ಬಾರಿಂದ ತಗೊಂಡಿದೆ. ಸೊ ಇಲ್ಲಿ ನೋಡ್ಬೋದು ಒಂದು ಬಟನ್ ಇದೆ, ಫಾರ್ವರ್ಡ್ ರಿವರ್ಸ್ ಕೀ ಇದೆ. ಸೊ ಆಲ್ರೆಡಿ ನಾವು ಪ್ರಿವಿಯಸ್ ಟ್ರೈಸೈಕಲ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಇದು ಟ್ರೈಸೈಕಲ್ ಕನ್ವರ್ಷನ್ ಟು ಎಲೆಕ್ಟ್ರಿಕಲ್ ಟ್ರೈಸೈಕಲ್ ಯೂಸಿಂಗ್ 750 watt 48 volt DC, that is brushless DC motor. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಅನಿಸಿಕೆಯನ್ನು ಲೈಕ್, ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಒಂದು ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.